ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರಿದದ್ದು. ಇದರಿಂದ ನಾವು ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 18 ಅರ್ಥಾಭಾವಂ ವಿನಿಶ್ಚಿತ್ಯ ಪ್ರತೀತಸ್ಯಾಪಿ ನಾತ್ಮನಃ ತಾಂ ಚಾಪಿ ಯುಷ್ಮಚ್ಚರಣ ಸೇವಯಾಹಂ ಪರಾಣುದೆ. ಅನುವಾದ: ಸ್ವಾಮಿ, ನಾನು ತಮಗೆ ಋಣಿಯಾಗಿದ್ದೇನೆ, ಏಕೆಂದರೆ ಈ ಐಹಿಕ ಅಭಿವ್ಯಕ್ತಿಯು ನಿಜವೆಂದು ತೋರಿದರೂ ಕೂಡ ಅದು ಸಾರವಿಲ್ಲದ್ದಾಗಿದೆ ಎಂಬುದನ್ನು ಈಗ ನಾನು ಅರಿಯಬಲ್ಲವನಾಗಿದ್ದೇನೆ. ತಮ್ಮ ಚರಣ ಸೇವೆಯಿಂದ ಹುಸಿ ವಿಚಾರಗಳನ್ನು ತ್ಯಜಿಸುವುದು ನನಗೆ ಸಾಧ್ಯವಾಗಿದೆ ಎಂಬ ಆತ್ಮವಿಶ್ವಾಸವುಳ್ಳವನಾಗಿದ್ದೇನೆ. ಶ್ಲೋಕ 19 ಯತ್ ಸೇವಯಾ ಭಗವತ ಕೂಟಸ್ಥಸ್ಯ ಮಧುದ್ವಿಷಃ ರತಿರಾಸೋ ಭವೇತ್ ತೀವ್ರ ಪಾದಯೋರ್ವ್ಯಸನಾರ್ಧನಃ. ಅನುವಾದ: ಯಾವ ಬದಲಾವಣೆಯೂ ಇಲ್ಲದ ಮತ್ತು ಮಧು ಎಂಬ ದಾನವನ ವೈರಿಯಾದ ದೇವೋತ್ತಮ ಪರಮಪುರುಷನ ಸೇವೆಯು ನಮ್ಮ ಲೌಕಿಕ ಸಂಕಷ್ಟಗಳನ್ನು ನಾಶ ಮಾಡುತ್ತದೆ. ಅವನ ಸೇವೆಯಲ್ಲಿ ಅಲೌಕಿಕ ಆನಂದ ಪರವಶತೆಯ ಅಭಿವೃದ್ಧಿಯು ಸದ್ಗುರುವಿನ ಪಾದ ಸೇವೆಯಿಂದ ಸಾಧ್ಯವಾಗುತ್ತದೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಋಷಿಗಳಿಗೆ ಹೇಳ್ತಾರೆ, ಅತಿ ಕೆಳಮಟ್ಟದ ಮೂಢರು ಮತ್ತು ಎಲ್ಲ ಬುದ್ಧಿಯನ್ನು ಮೀರಿರುವಂಥವ್ರು ಇರ್ತಾರಲ್ಲ, ಆ ಅಲೌಕಿಕರು ಇಬ್ಬರು ಕೂಡ ಸುಖವನ್ನು ಅನುಭವಿಸ್ತಾರೆ. ಆದರೆ ಇವರಿಬ್ಬರ ಮಧ್ಯದ ವ್ಯಕ್ತಿಗಳಿರ್ತಾರಲ್ಲ, ಅವರು ಐಹಿಕ ಸಂಕಷ್ಟಗಳಿಂದ ಬಳಲ್ತಾರೆ ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ಸ್ವಾಮಿ, ನಾನು ನಿಮಗೆ ಋಣಿಯಾಗಿದ್ದೀನಿ. ಯಾಕೆ ಅಂತಂದರೆ ಈ ಒಂದು ಐಹಿಕ ಅಭಿವ್ಯಕ್ತಿ ಅಂದರೆ ನಮಗೆ ಕಾಣಿಸುವಂಥ ಈ ಐಹಿಕ ಜಗತ್ತಿದೆಯಲ್ಲ, ಇದು ನಿಜ ಅಂತ ಕಾಣಿಸ್ತಾ ಇದ್ರೂ ಕೂಡ ಅದು ಸಾರನೇ ಇಲ್ಲದೆ ಇರೋದು ಅನ್ನೋದನ್ನ ನಾನು ಇವಾಗ ತಿಳ್ಕೊಂಡಿದ್ದೀನಿ. ಅಂದರೆ ಅಷ್ಟು ಒಂದು ಮೆಚುರಿಟಿ ನನಗೆ ಬಂದಿದೆ. ನೀವು ಹೇಳಿದ ಮೇಲೆ ನನಗೆ ಅದು ಚೆನ್ನಾಗಿ ಅರ್ಥ ಆಗಿದೆ. ಈಗ ನನಗೆ ಗೊತ್ತಾಗಿದೆ, ಇದೆಲ್ಲ ನಿಜ ಅಂತ ಕಾಣಿಸ್ತಾ ಇದ್ರೂ ಕೂಡ ಇದರಲ್ಲಿ ಏನೂ ಸಾರ ಇಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ನಿಮ್ಮ ಚರಣ ಸೇವೆಯಿಂದ ಈ ಒಂದು ಸುಳ್ಳು ವಿಚಾರಗಳನ್ನು ತ್ಯಾಗ ಮಾಡೋದಕ್ಕೆ ನನಗೆ ತುಂಬಾ ಸುಲಭ ಆಯಿತು ಮತ್ತು ಸಾಧ್ಯ ಆಗಿದೆ ಅನ್ನುವಂಥ ಆತ್ಮವಿಶ್ವಾಸ ನನ್ನಲ್ಲಿ ಇವಾಗ ಬಂದಿದೆ. ಅಂದರೆ ನಾನು ಕಂಪ್ಲೀಟಾಗಿ ಒಂದು ಆತ್ಮವಿಶ್ವಾಸ ಇರೋನಾಗಿದ್ದೀನಿ. ಅಂದರೆ ಇದೆಲ್ಲ ಹುಸಿ ವಿಚಾರಗಳು, ಅಂದರೆ ಶಾಶ್ವತವಾಗಿರುವಂಥದ್ದಲ್ಲ, ಅದೆಲ್ಲ ಸುಮ್ಮನೆ ತೋರಿಕೆಗಿರುವಂಥದ್ದು, ಸುಳ್ಳು ವಿಚಾರಗಳು, ಇವತ್ತಿರುತ್ತೆ ನಾಳೆ ಹೊರಟೋಗುವಂಥ ವಿಚಾರಗಳು, ಇವೆಲ್ಲನೂ ಕೂಡ ನಿಮ್ಮ ಒಂದು ಸಹಾಯದಿಂದ, ನೀವು ತಿಳಿಸಿದಂತಹ ರೀತಿಯಿಂದ ನನಗೆ ಇವೆಲ್ಲ ಅರ್ಥ ಆಯಿತು ಅಂತ ಅಂದ್ಬಿಟ್ಟು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ವಿದುರರು. ಸೊ ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬದ್ಧಾತ್ಮನ ಸಂಕಷ್ಟಗಳು ಕನಸಿನಲ್ಲಿ ತಲೆ ಕತ್ತರಿಸಲಾದವನಂತೆ ಬಹಿಸ್ಥವಾದದ್ದು, ವಾಸ್ತವಿಕ ಮೌಲ್ಯವಿಲ್ಲದ್ದು ಆಗಿವೆ. ಈ ಹೇಳಿಕೆ ಸೈದ್ಧಾಂತಿಕವಾಗಿ ತುಂಬ ಸತ್ಯವಾದದು. ಆದರೆ ಸಾಮಾನ್ಯ ಮನುಷ್ಯನಿಗೆ ಅಥವಾ ಅಲೌಕಿಕ ಮಾರ್ಗದಲ್ಲಿರುವ ಆರಂಭಿಕ ಶಿಷ್ಯನಿಗೆ ಕಾರ್ಯತಃ ಸಾಕ್ಷಾತ್ಕರಿಸಿಕೊಳ್ಳಲು ಇದು ತುಂಬ ಕಷ್ಟಕರವಾದದ್ದಾಗಿದೆ. ಆದರೂ ಮೈತ್ರೇಯ ಮುನಿಯಂತಹ ಶ್ರೇಷ್ಠ ಅಲೌಕಿಕವಾದಿಗಳ ಪಾದ ಸೇವೆಯಿಂದ ಮತ್ತು ಅವರ ಸತತವಾದ ಸಂಘದಿಂದ ಆತ್ಮವು ಲೌಕಿಕ ಸಂಕಷ್ಟಗಳಿಂದ ಬಳಲುತ್ತದೆ ಎಂಬ ಹುಸಿ ವಿಚಾರವನ್ನು ತ್ಯಜಿಸಲು ಅರ್ಹರಾಗುವರು. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದರೆ, ಈಗ ಬದ್ಧಾತ್ಮರ ಸಂಕಷ್ಟಗಳಿದೆಯಲ್ಲ, ಅದೆಲ್ಲವೂ ಕೂಡ ಕನಸಲ್ಲಿ ತಲೆ ಕತ್ತರಿಸ್ಕೊಂಡ್ರೆ ಹೇಗಿರುತ್ತೆ ಆ ರೀತಿ. ಅಂದರೆ ಬದ್ಧಸ್ಥವಾದದ್ದೂ ಕೂಡ ವಾಸ್ತವಿಕ ಮೌಲ್ಯ ಇಲ್ಲದೆ ಇರುವಂಥದ್ದು, ಅದಕ್ಕೆ ಏನೂ ವ್ಯಾಲ್ಯೂ ಇಲ್ಲ ಈ ವಾಸ್ತವಿಕತೆಗೆ. ಈಗ ಕನಸಲ್ಲಿ ಕಂಡಿದ್ದಕ್ಕೆ ಏನಾದರೂ ಇಂಪಾರ್ಟೆನ್ಸ್ ಕೊಡ್ತೀವ ನಾವು? ಕೆಲವರು ಕೊಡ್ತಾರೆ. ಯಾಕೆ? ಅವರಿಗೆ ಅದರ ಒಂದು ಜ್ಞಾನ ಇಲ್ಲ, ತಿಳುವಳಿಕೆ ಇರೋದಿಲ್ಲ, ಅದಕ್ಕೋಸ್ಕರ ಅವ್ರು ಹೆದರ್ಕೊಳ್ತಾರೆ ಮತ್ತು ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ತಲೆ ಕೆಡಿಸ್ಕೊಳ್ತಾರೆ. ಆದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಕನಸಲ್ಲಿ ಆಗಿದ್ದಾಗೋಯ್ತು, ಎದ್ದ ಮೇಲೆ ಅದಕ್ಕೇನು ಇಂಪಾರ್ಟೆನ್ಸ್ ಇಲ್ಲ, ಅದರದ್ದು ಏನಾದರೂ ಎಫೆಕ್ಟ್ ನಮ್ಗೆ ಆಗುತ್ತಾ? ಇಲ್ಲ. ಅಂದರೆ ಅದಕ್ಕೆ ಬೆಲೆ ಇಲ್ಲದೆ ಇರುವಂಥದ್ದು. ಅದೇ ರೀತಿ ಈ ಐಹಿಕ ಪ್ರಪಂಚದಲ್ಲಿ ಇರೋವರೆಗೂ ಏನಿದೆಯೋ ಅದನ್ನು ಮಾಡಬೇಕು. ಭಗವಂತನ ಕಡೆಗೆ ಹೋಗೋದಕ್ಕೆ ಏನು ಸಾಧನೆ ಮಾಡಬೇಕೋ ಮಾಡಬೇಕೇ ಹೊರತು ಬೇರೆ ಯಾವುದ್ರ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಇದೆಲ್ಲ ನಿಜವಾಗ್ಲೂ ಸಿದ್ಧಾಂತಿಕವಾಗಿದೆ. ಅಂದರೆ ಇದು ಸುಳ್ಳಲ್ಲ, ಇದಕ್ಕೆ
ಅದಕ್ಕೆ ಧರ್ಮ ಗ್ರಂಥಗಳಲ್ಲಿ ಅದನ್ನ ಹೇಳಿರೋದ್ರಿಂದ ಇದು ಸತ್ಯವಾದಂಥ ಮಾತು. ಆದರೆ ಸಾಮಾನ್ಯ ಮನುಷ್ಯ ಆಗಿರ್ಬೋದು ಅಥವಾ ಈಗ ಅಲೌಕಿಕ ಮಾರ್ಗಕ್ಕೆ ನಮ್ಮಂಥವ್ರು ನಾವಿವಾಗ ಆರಂಭಿಕ ಸ್ಥಾನದಲ್ಲಿದ್ದೀವಲ್ವ, ಅಂಥ ಶಿಷ್ಯರು ಇದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತಂದ್ರೆ ತುಂಬಾ ಕಷ್ಟ. ಅಂದ್ರೆ ಈ ಲೌಕಿಕ ಪ್ರಪಂಚವನ್ನ ಸುಳ್ಳು ಅಥವಾ ಇದೇನು ಸಾರ ಇಲ್ಲದೆ ಇರೋದು ಅಂತ ನಾವು ನಂಬಬೇಕು ಅಂತಂದ್ರೂ ಕೂಡ ಅದು ಕಷ್ಟನೇ. ಆದರೆ ಇದು ಆಗತ್ತೆ. ಹೇಗಾಗತ್ತೆ ಅಂತಂದ್ರೆ ಮೈತ್ರೇಯ ಮುನಿಗಳ ಹಾಗೆ ಯಾರು ಶ್ರೇಷ್ಠ ಅಲೌಕಿಕವಾದಿಗಳಿರ್ತಾರೋ, ಅಂದ್ರೆ ಏನು, ಗುರುಗಳಾಗಿರ್ಬೋದು, ಸದ್ಗುರುಗಳಾಗಿರ್ಬೋದು, ಸಂತರು, ಇಂಥವ್ರು ಯಾರು ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿರ್ತಾರೋ ಅಂಥವರ ಪಾದ ಸೇವೆಯನ್ನ ಮಾಡೋದು ಮತ್ತು ಅವ್ರ ಜೊತೆನೆ ಯಾವಾಗ್ಲೂ ಇರೋದು. ಅವ್ರ ಸಂಘ ಇರುತ್ತಲ್ಲ, ಸತ್ಯವಂತರ ಸಂಘ ನಮಗೆಲ್ಲ ಯಾವಾಗ್ಲೂ ನಮ್ಗೆ ಒಳಿತನ್ನೇ ಮಾಡುತ್ತೆ. ಅಂಥವರ ಸಂಘದಲ್ಲಿ ನಾವು ಯಾವಾಗಲೂ ಇದ್ದಾಗ ಆತ್ಮ ಲೌಕಿಕ ಸಂಕಷ್ಟಗಳಿಂದ ಬಳಲುತ್ತೆ ಅನ್ನುವಂತಹ ಈ ಸುಳ್ಳು ವಿಚಾರ ಇದೆಯಲ್ಲ, ಅದನ್ನ ಬಿಡೋದಕ್ಕೆ ನಮ್ಗಾಗತ್ತೆ. ನಾವಿವಾಗ ಅನ್ಕೊಳ್ತಾ ಇರೋದು, ಅಯ್ಯೋ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ, ಏನೂ ಅನುಭವಿಸೋದಿಲ್ಲ ನಾವು. ಆದರೆ ನಾವು ಹಾಗೆ ಅನ್ಕೊಂಡಿದ್ವಿ. ಈ ಆತ್ಮ ಯಾವುದೇ ಲೌಕಿಕ ಇದಕ್ಕೂ ಅನ್ವಯಿಸೋದಿಲ್ಲ, ಅಥವಾ ಅದರಿಂದ ಏನೋ ಒಂದು ಕಷ್ಟ ಬಂದರೆ ನಮ್ಮ ಆತ್ಮ ಬಳಲುತ್ತೆ ಅಂತ ನಾವು ಅನ್ಕೊಂಡಿದ್ದೀವಲ್ವ, ಆ ವಿಚಾರದಿಂದ ಹೊರಗಡೆ ಬರೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರನೇ ಸತ್ಸಂಗ ಅಥವಾ ಸಂತರ ಸಂಘ ಮಾಡಬೇಕು. ಈಗ ನಾವು ಎಲ್ಲರೂ ಈ ಸಂತರನ್ನು ಹುಡ್ಕೊಂಡು ಹೋಗೋದು ಅಂದರೆ, ಈ ಭಾಗವತದಲ್ಲಿ ಬೇಕಾದಷ್ಟು ಸಂತರು ಈಗ ನಮ್ಮ ಮುಂದೆ ಮೈತ್ರೇಯ ಮಹರ್ಷಿಗಳೇ ಇದ್ದಾರೆ, ನಾರದ ಮುನಿಗಳಿದ್ದಾರೆ, ವಿದುರರಿದ್ದಾರೆ, ವ್ಯಾಸರಿದ್ದಾರೆ, ಇನ್ನು ಗುರುಗಳಿದ್ದಾರೆ, ಶುಕಮುನಿಗಳಿದ್ದಾರೆ, ಪರೀಕ್ಷಿತ ಮಹಾರಾಜ, ಇವರೆಲ್ಲರೂ ಕೂಡ ಸಂತರೇನೆ. ಅವರ ಸಹವಾಸದಲ್ಲಿ ನಾವು ಯಾವಾಗಲೂ ಇದ್ದಾಗ ಅದನ್ನೆಲ್ಲ ನಾವು ತಿಳ್ಕೊಂಡು ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇದರ ಅರ್ಥ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯಾವುದೇ ಬದಲಾವಣೆನೂ ಇಲ್ಲದೆ ಇರುವಂಥವನು ಮತ್ತೆ ಮಧು ಅನ್ನುವಂತಹ ರಾಕ್ಷಸನ ವೈರಿಯಾದ ದೇವೋತ್ತಮ ಪರಮ ಪುರುಷನ ಸೇವೆ ಇದೆಯಲ್ಲ, ಅದು ನಮ್ಮ ಲೌಕಿಕ ಸಂಕಷ್ಟಗಳನ್ನೆಲ್ಲ ನಾಶ ಮಾಡುತ್ತೆ. ಈಗ ಆತ್ಮಕ್ಕೆ ಯಾವುದೇ ಲೌಕಿಕ ಸಂಕಷ್ಟ ಇರೋದಿಲ್ಲ, ಅದರಿಂದ ಅದು ಬಳಲೋದಿಲ್ಲ. ಆದರೆ ನಮಗೆ, ನಾವು ದೇಹ ಅಂತ ತಿಳ್ಕೊಂಡೆ ತಾನೇ ವಾಸ ಮಾಡ್ತಾ ಇರೋದು. ಈಗ ಈ ದೇಹದಲ್ಲಿದ್ದಾಗ ಕೆಲವೊಂದು ಕಷ್ಟಗಳು ನಷ್ಟಗಳೆಲ್ಲ ಬರುತ್ತಲ್ವಾ, ಅದನ್ನ ಯಾರು ದೂರ ಮಾಡೋದು ಅಂತಂದ್ರೆ ಭಗವಂತನೇ. ಅವನ ಸೇವೆಯಲ್ಲಿ ಅಲೌಕಿಕವಾದಂತಹ ಆನಂದದ ಪರವಶತೆಯ ಅಭಿವೃದ್ಧಿ ಅನ್ನೋದು, ಅಂದ್ರೆ ಭಗವಂತನ ಸೇವೆ ಮಾಡಬೇಕಾದ್ರೆ ನಮಗೆ ಒಂದು ಆನಂದದ ಅನುಭವ ಆಗುತ್ತೆ. ಅದನ್ನ ಅಲೌಕಿಕ ಆನಂದ ಅಂತ ಹೇಳ್ತೀವಿ. ಅದು ನಮಗೆ ವೃದ್ಧಿ ಆಗ್ತಾ ಹೋಗುತ್ತೆ. ಆ ವೃದ್ಧಿ ಅನ್ನೋದು ಹೇಗಾಗುತ್ತೆ? ಸದ್ಗುರುವಿನ ಪಾದ ಸೇವೆಯಿಂದ ಇದು ಸಾಧ್ಯವಾಗುತ್ತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದಾಸರ ಹಾಡಿದಾರಲ್ವಾ, ಆ ರೀತಿ ಗುರುವಿನ ಸೇವೆಯನ್ನು ನಾವು ಮಾಡಬೇಕು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೈತ್ರೇಯ ಋಷಿಯಂತಹ ಸದ್ಗುರುವಿನ ಸಂಘವು ಭಗವಂತನ ನೇರ ಸೇವೆಗೆ ಅಲೌಕಿಕ ಆಸಕ್ತಿಯನ್ನು ಸಾಧಿಸುವಲ್ಲಿ ಖಂಡಿತವಾಗಿಯೂ ಸಹಾಯಕವಾಗುತ್ತದೆ. ನೋಡಿ, ಯಾವಾಗಲೂ ಅಷ್ಟೇನೆ ಮೈತ್ರೇಯ ಋಷಿಗಳು ಇಲ್ಲಿ ವಿದುರರಿಗೆ ಹೇಗೆ ಜ್ಞಾನೋದಯ ಮಾಡಿಸ್ತಾ ಇರ್ತಾರೋ, ಅಂಥ ಸದ್ಗುರು ಏನಾದರೂ ನಮಗೆ ಸಿಕ್ಬಿಟ್ರು ಅಂತಂದರೆ ಅವರ ಸೇವೆ ಮಾಡ್ತಾ ಮಾಡ್ತಾ ನಾವು ಅಲೌಕಿಕದಲ್ಲಿ ಆಸಕ್ತಿಯನ್ನು ಹೆಚ್ಚಿಸೋದ್ರಲ್ಲಿ ಖಂಡಿತ ಅದು ಸಹಾಯ ಆಗುತ್ತೆ. ಈಗ ನಾವು ಧರ್ಮಗ್ರಂಥಗಳ ಸಂಘ ಮಾಡಲಿಲ್ಲ ಅಂತಂದಿದ್ರೆ ನಾವೇನು ಮಾಡ್ತಿದ್ವಿ? ಯಾರ ಜೊತೆನೋ ಎಲ್ಲೋ ಮಾತಾಡಿಕೊಂಡು ಅಥವಾ ಎಲ್ಲೋ ಹೋಗ್ಕೊಂಡು ಇಲ್ಲ ಸೀರಿಯಲ್ಗಳನ್ನ ನೋಡಿಕೊಂಡು ಈ ರೀತಿ ನಾವು ಟೈಮ್ ಪಾಸ್ ಮಾಡ್ತಿದ್ವಿ ಅಲ್ವಾ? ಆದರೆ ಈ ಭಾಗವತದ ಸಂಘ ನಮಗೆ ಸಿಕ್ಕಿದಾಗಿಂದ ಗುರುವಿನ ಸಂಘ ಸಿಕ್ಕಿದೆ, ಯಾರ್ಯಾರೋ ಭಕ್ತರ ಸಂಘ ಸಿಕ್ಕಿದೆ, ಸಂತರ ಸಂಘ ಸಿಕ್ಕಿದೆ, ಋಷಿಗಳು ಮುನಿಗಳು ಎಲ್ಲರ ಸಂಘ ನಮಗೆ ಸಿಗ್ತಾ ಇದೆ. ಅದರಿಂದ ಏನಾಯಿತು? ನನ್ನ ಅಲೌಕಿಕ ದಾರಿ ಇದೆಯಲ್ಲ, ಅದರಲ್ಲಿ ನಾನು ಮುಂದುವರಿಯೋದಕ್ಕೆ ನನಗಿನ್ನೂ ಸಹಾಯ ಆಯಿತು. ಭಗವಂತ ಮಧು ಎಂಬ ದಾನವನ ವೈರಿಯಾಗಿದ್ದಾನೆ, ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತನು ತನ್ನ ಶುದ್ಧ ಭಕ್ತರ ಸಂಕಷ್ಟಗಳ ವೈರಿಯಾಗಿದ್ದಾನೆ. ನೋಡಿ, ಇಲ್ಲಿ ಮಧುವಿನ ವೈರಿ ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಮಧು ಅನ್ನೋನೊಬ್ಬ ರಾಕ್ಷಸ. ಈಗ ನಮ್ಮ ಒಳಗಡೆನೂ ರಾಕ್ಷಸರಿದಾರಲ್ವಾ, ಅದರಲ್ಲಿ ಮಧು ಅನ್ನೋ ರಾಕ್ಷಸನೂ ಇದ್ದಾನೆ ಆಯ್ತಾ. ಆ ರಾಕ್ಷಸನನ್ನ ದೂರ ಮಾಡುವಂಥವನು ಅಂತ ಅರ್ಥ. ಆ ರಾಕ್ಷಸನ ವೈರಿ ಭಗವಂತ ಅಂದ್ರೆ ಏನು? ನಮ್ಮ ಒಳಗಡೆ ಇರುವಂತಹ ಸಂಕಷ್ಟಗಳು ಕೂಡ ವೈರಿನೇ. ಆ ಸಂಕಷ್ಟಗಳು ದಾನವನ ಹಾಗೇನೆ, ರಾಕ್ಷಸರು ಅಂತಾನೆ ಹೇಳ್ತೀವಿ ಅದನ್ನ ದೂರ ಮಾಡುವಂಥವನು ಅಥವಾ ಅದರ ವೈರಿ ಯಾರು? ಭಗವಂತ. ಆ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿಬಿಡ್ತಾನವನು.
ತನ್ನ ಭಕ್ತರ ಜೀವನದಲ್ಲಿ ಏನೇ ಸಂಕಷ್ಟಗಳಿದ್ರು ಅದನ್ನು ದೂರ ಮಾಡುವಂಥವನು ಭಗವಂತ. ಅದಕ್ಕೆ ಇಲ್ಲಿ ಮಧು ಅನ್ನುವಂಥ ದಾನವನ ವೈರಿ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಜೀವನದಲ್ಲಿರುವಂಥ ಸಂಕಷ್ಟಗಳ ವೈರಿ ಭಗವಂತ. ಈ ಶ್ಲೋಕದಲ್ಲಿ ರತಿರಾಸಾಹ ಎಂಬ ಪದ ಔಚಿತ್ಯಪೂರ್ಣವಾಗಿದೆ. ವಿವಿಧ ಅಲೌಕಿಕ ಸಂಬಂಧಗಳಲ್ಲಿ ಭಗವಂತನಿಗೆ ಸೇವೆಯನ್ನು ಸಲ್ಲಿಸಲಾಗಿದೆ. ಅವುಗಳೆಂದರೆ ಶಾಂತ, ಕ್ರಿಯಾತ್ಮಕ, ಸ್ನೇಹಪರ, ಪೈತೃಕ ಮತ್ತು ವೈವಾಹಿಕ. ಜೀವಿಯು ಭಗವಂತನ ಅಲೌಕಿಕ ಸೇವೆಯ ಮುಕ್ತ ಸ್ಥಿತಿಯಲ್ಲಿ ಮೇಲೆ ಉಲ್ಲೇಖಿಸಲಾದ ರಸಗಳಲ್ಲಿ ಒಂದಕ್ಕೆ ಆಕರ್ಷಿತನಾಗುತ್ತಾನೆ. ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಮಗ್ನನಾದಾಗ ಐಹಿಕ ಜಗತ್ತಿನಲ್ಲಿ ಆತನ ಸೇವಾಶಕ್ತಿ ತಾನಾಗಿ ನಾಶವಾಗುತ್ತದೆ. ನೋಡಿ, ಈ ಶ್ಲೋಕದಲ್ಲಿ ರತಿರಾಸಹ ಅನ್ನುವಂಥ ಪದವನ್ನು ಉಪಯೋಗ ಮಾಡಿದಾರಲ್ಲ, ಅದರ ಬಗ್ಗೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನಿಗೆ ನಾವು ಸೇವೆಯನ್ನು ಮಾಡ್ತೀವಲ್ವಾ, ಅದರಲ್ಲಿ ಬೇಕಾದಷ್ಟು ರೀತಿಗಳಿದೆ, ಬೇರೆ ಬೇರೆ ಅಲೌಕಿಕ ರೀತಿಗಳಿದೆ. ಅದರಲ್ಲಿ ಶಾಂತರಸ ಇದೆ, ಕ್ರಿಯಾತ್ಮಕ ಅಂತಂದರೆ ನಾವು ಭಗವಂತನಿಗೆ ಸೇವೆ ಮಾಡೋದು, ಸ್ನೇಹಿತನಾಗಿರೋದು, ಸ್ನೇಹಪರ ಅಂತಂದರೆ, ಪೈತೃಕ ಅಂತಂದರೆ ಅವನ ತಂದೆ ತಾಯಿ ಹಾಗೆ ಪಿತೃಗಳ ರೂಪದಲ್ಲಿರೋದು, ಅಥವಾ ವೈವಾಹಿಕ ಅಂದರೆ ಹೆಂಡತಿಯಾಗಿರೋದು, ಗಂಡನಾಗಿರೋದು. ಈ ರೀತಿ ಭಗವಂತನಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮ ಸೇವೆಯನ್ನು ಮಾಡಬಹುದು. ಈ ರಸಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ಆಕರ್ಷಿತನಾಗ್ತಾನೆ ಒಬ್ಬ ಜೀವಿ. ಭಗವಂತನ ಜೊತೆ ಕೆಲವರಿಗೆ ಪ್ರೀತಿಯ ಒಂದು ಸಂಬಂಧ ಇದ್ದರೆ, ಕೆಲವರಿಗೆ ತಂದೆಯ ಸಂಬಂಧ ಇರುತ್ತೆ, ಕೆಲವರು ಇಲ್ಲ ನಾನು ಅವನಿಗೆ ಹೆಂಡತಿ ಆಗಿರಬೇಕು ಅಂತ ಕೆಲವರು ಆಸೆ ಪಡ್ತಾರೆ. ಈ ರೀತಿ ಯಾವುದಾದ್ರೂ ಒಂದು ರಸ ಇರುತ್ತೆ. ಯಾವಾಗ ನಾವು ಆ ಅಲೌಕಿಕವಾದಂತಹ ಪ್ರೀತಿಯ ಸೇವೆಯಲ್ಲಿ ಮಗ್ನರಾಗ್ತೀವೋ ಆಟೋಮೆಟಿಕ್ ಆಗಿ ನಮಗೆ ಐಹಿಕ ಜಗತ್ತಿನಲ್ಲಿರುವಂತಹ ಸೇವೆ ಮಾಡುವಂಥದ್ದು, ಅಂದರೆ ನಾನು ಮನೆಯಲ್ಲಾಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು, ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀನಲ್ವಾ, ನಾನು ಮನೆಗೋಸ್ಕರ ದುಡಿಬೇಕು, ನಾನು ಇದಕ್ಕೋಸ್ಕರ ಮಾಡಬೇಕು, ಅವ್ರಿಗೋಸ್ಕರ ಮಾಡಬೇಕು, ಇವ್ರಿಗೋಸ್ಕರ ಮಾಡಬೇಕು ಅಂತ ನನಗೆ ಟೈಮೇ ಇಲ್ಲ ಭಗವಂತನ ವಿಚಾರ ಕೇಳೋಕ್ಕೆ ಅಂತೆಲ್ಲ ಹೇಳ್ತಿರ್ತೀವಲ್ವಾ, ಅದೆಲ್ಲ ಉಲ್ಟಾ ಆಗಿಬಿಡುತ್ತೆ. ಯಾವಾಗಲೂ ಭಗವಂತನ ವಿಚಾರದಲ್ಲಿ ತೊಡಗಿರ್ತೀವಿ, ಮನೆ ಕೆಲಸಕ್ಕೆ ನಮಗೆ ಟೈಮ್ ಇರೋದಿಲ್ಲ. ಆವಾಗ ಹಂಗಾಗ್ಬಿಡುತ್ತೆ. ಅಂದರೆ ಈ ಜಗತ್ತಿನಲ್ಲಿ ಸೇವಾಶಕ್ತಿ ಇದೆಯಲ್ಲ, ಅದು ತಂತಾನಾಗೆ ನಾಶ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯ 59ನೇ ಶ್ಲೋಕದಲ್ಲಿ ಹೇಳಿರುವ ಹಾಗೆ, ಏನು ಆ ಶ್ಲೋಕ ಅಂತ ಒಂದ್ಸರಿ ತಿಳ್ಕೊಳ್ಳೋಣ. ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದ್ಬಿಟ್ಟು 2ನೇ ಅಧ್ಯಾಯ 59ನೇ ಶ್ಲೋಕ. ಆ ಶ್ಲೋಕ ಯಾವುದು ಅಂತಂದರೆ ವಿಷಯಾವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ಅಂತಿದೆಯಲ್ಲ, ಆ ಶ್ಲೋಕ. ಅದರಲ್ಲಿ ಏನು ಹೇಳಿದ್ದಾರೆ, ದೇಹಸ್ಥ ಆತ್ಮವನ್ನ ಇಂದ್ರಿಯ ಸುಖದಿಂದ ದೂರ ಇಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿ ಅನ್ನೋದಿರುತ್ತಲ್ಲ, ಅದು ಉಳಿದ್ಬಿಟ್ಟಿರುತ್ತೆ. ಇವಾಗ ನಾನು ಯಾವುದೋ ಒಂದು ಜಾಮೂನ್ ಅಂತಲೇ ಇಟ್ಕೊಳ್ಳೋಣ, ಅದನ್ನು ತಿನ್ನಬಾರ್ದು, ನಾನು ಬಿಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಅದರಿಂದ ದೂರ ಇರ್ತೀನಿ. ಆದರೆ ಅದರ ಟೇಸ್ಟ್ ಅನ್ನೋದು ನನಗೆ ಗೊತ್ತಿರುತ್ತಲ್ಲ, ಅದು ನನ್ನ ಒಳಗಡೆ ಉಳಿದುಬಿಟ್ಟಿರುತ್ತೆ. ಆದರೆ ಇನ್ನೂ ಒಂದು ಉತ್ತಮವಾದಂತಹ ರುಚಿಯನ್ನು ಅದಕ್ಕೆ ತೋರಿಸಿದಾಗ ಅದರ ಅನುಭವದಿಂದ ಏನಾಗುತ್ತೆ, ಆ ಆಸಕ್ತಿಯನ್ನು ಕೊನೆಗಾಣಿಸಿದ್ರೆ ಅವನ ಪ್ರಜ್ಞೆ ಅನ್ನೋದು ಸ್ಥಿರವಾಗುತ್ತೆ. ಅಂದರೆ ನಾವು ಆಲ್ರೆಡಿ ಏನು ರುಚಿ ನೋಡಿರ್ತೀವೋ ಅದಕ್ಕಿಂತ ಉತ್ತಮವಾದ ರುಚಿ ಕೊಟ್ಟಾಗ ಈ ಕೆಳಮಟ್ಟದ ರುಚಿಯನ್ನು ತಂತಾನಾಗೆ ಅದು ಬಿಟ್ಬಿಡುತ್ತಲ್ವಾ. ಅದೇ ರೀತಿ ಲೌಕಿಕದ ಆಸಕ್ತಿಯಲ್ಲಿ ಖುಷಿ ಪಡುವಂತಹ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳನ್ನು ಭಗವಂತನ ವಿಷಯದಲ್ಲಿ ತೊಡಗಿಸಿದಾಗ, ಯಾಕಂದರೆ ಭಗವಂತನ ಸೇವೆಯಲ್ಲಿ ಸಿಗುವಂಥ ಸುಖ, ಆನಂದ ಅದೆಲ್ಲ ಈ ಐಹಿಕಕ್ಕಿಂತ ಮೀರಿರುವಂಥದ್ದು. ಸೊ ಒಂದು ಸರಿ ಅದರ ಟೇಸ್ಟ್ ಸಿಕ್ಕಿಬಿಡ್ತು ಅಂತಂದರೆ ಈ ಐಹಿಕದಲ್ಲಿ ಸಿಕ್ಕುವಂತಹ ಮಿಥ್ಯಾ ಆಸೆ, ಮಿಥ್ಯಾ ಸುಖ ಅನ್ನೋದೇನಿದೆಯೋ ಅದನ್ನು ತಂತಾನಾಗೆ ಇಂದ್ರಿಯಗಳು ಬಿಟ್ಬಿಡುತ್ತೆ. ಈಗ ಭಕ್ತರಿಗೆ ಹೋಗ್ಬಿಟ್ಟು ನೀವು ಫಿಲಮಿಗೆ ಕರೀರಿ, ಬರ್ತಾರೆ ಅವರು, ಅಯ್ಯೋ ಟೈಮ್ ವೇಸ್ಟು 3 ಅವರು, ನಾನು ಭಾಗವತವನ್ನು ಅಥವಾ ಭಗವಂತನ ಗುಣಗಾನವನ್ನು ಮಾಡ್ತೀನಿ, ಅದ್ರ ಬದಲು ಅದನ್ನಾದರೂ ಮಾಡಿದ್ರೆ ನಂಗೆ ಸಂತೋಷ ಸಿಗುತ್ತೆ ಅಂತ ಹೇಳ್ತಾರೆ. ಅವ್ರು ಬರೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಇದರಲ್ಲಿ ಏನು ಸುಖ ಇದೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.